ನಮಸ್ಕಾರ ಫ್ರೆಂಡ್ಸ್, ನೀವು ಯಾವತ್ತಾದ್ರೂ ಪೆಟ್ರೋಲ್ ಬಂಕಲ್ಲಿ ಕ್ಯೂ ನಿಂತಾಗ ಯೋಚನೆ ಮಾಡಿದ್ದೀರಾ? ನಮ್ಮ ದೇಶಕ್ಕೆ ಇಷ್ಟೊಂದು ಆಯಿಲ್ ಎಲ್ಲಿಂದ ಬರುತ್ತೆ? ಯಾಕೆ ಸ್ವಲ್ಪ ರೇಟ್ ಜಾಸ್ತಿಯಾದ್ರೂ ಇಡೀ ದೇಶದ ಬಜೆಟ್ ಅಪ್ಸೆಟ್ ಆಗುತ್ತೆ? ಇವತ್ತು ಅನ್ಫೋಲ್ಡ್ ಎಐನಲ್ಲಿ ನಾವು ಮಾತಾಡ್ತಿರೋದು ಇಂಡಿಯಾದ ಒಂದು ಹ್ಯೂಜ್ ಅಂಡ್ ಡೇಂಜರಸ್ ವೀಕ್ನೆಸ್ ಬಗ್ಗೆ. ಅದುವೇ ಕ್ರೂಡ್ ಆಯಿಲ್ ಡಿಪೆಂಡೆನ್ಸಿ. ಇಂಡಿಯಾ ತನ್ನ ಪೆಟ್ರೋಲಿಯಂ ಅಗತ್ಯದ 80%ಕ್ಕಿಂತ ಹೆಚ್ಚು ಭಾಗನ್ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಇದು ಒಂಥರ ಬೇರೆಯವರ ಕೈಯಲ್ಲಿ ನಮ್ಮ ಲೈಫ್ ಕೊಟ್ಟಂಗೆ ಅಲ್ವಾ? ರಷ್ಯಾ ಅಂಡ್ ಉಕ್ರೇನ್ ವಾರ್ ಆದಾಗ ಆಯಿಲ್ ಪ್ರೈಸ್ ಹೇಗೆ ಆಕಾಶಕ್ಕೆ ಹೋಯ್ತು ಅಂತ ನೀವೇ ನೋಡಿದ್ದೀರಾ. ಆದ್ರೆ ಈ ಗಂಡಾಂತರದಿಂದ ದೇಶವನ್ನ ಕಾಪಾಡಕ್ಕೆ ಇಂಡಿಯಾ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಅದೇ ಈ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ಸ್ ಅಥವಾ ಎಸ್ಪಿಆರ್. ಇವು ಬರೀ ಸ್ಟೋರೇಜ್ ಟ್ಯಾಂಕ್ಗಳಲ್ಲ, ಭೂಮಿಯ ಆಳದಲ್ಲಿರೋ ದೈತ್ಯಾಕಾರದ ಕಲ್ಲಿನ ಗುಹೆಗಳು. ಮಂಗಳೂರಿನಲ್ಲಿ 1.5 ಮಿಲಿಯನ್ ಮೆಟ್ರಿಕ್ ಟನ್, ಪಾದೂರಿನಲ್ಲಿ 2.5 ಮಿಲಿಯನ್ ಮೆಟ್ರಿಕ್ ಟನ್ ಕೆಪಾಸಿಟಿ ಇದೆ. ಇದು ಮ್ಯಾಸಿವ್ ಇಂಜಿನಿಯರಿಂಗ್ ಮಾರ್ವೆಲ್. ಸಾಲಿಡ್ ಗ್ರಾನೈಟ್ ಬಂಡೆಗಳನ್ನ ಸ್ಫೋಟಿಸಿ ಅದರ ಒಳಗೆ ಹೈಡ್ರೋಕಾರ್ಬನ್ ಸೋರಿ ಹೋಗದಂತೆ ಹೈಡ್ರೋ ಕಂಟೈನ್ಮೆಂಟ್ ಟೆಕ್ನಾಲಜಿ ಬಳಸಿ ಇವುಗಳನ್ನ ರೆಡಿ ಮಾಡಲಾಗಿದೆ. ಇಮ್ಯಾಜಿನ್ ಮಾಡಿ, ಭೂಮಿ ಕೆಳಗೆ ಸುಮಾರು 30 ಮಹಡಿಗಳ ಎತ್ತರದ ಖಾಲಿ ಜಾಗ. ಅಲ್ಲಿ ಪೆಟ್ರೋಲಿಯಂ ತುಂಬಿರುತ್ತೆ. ಈ ಗುಹೆಗಳು ಎಮರ್ಜೆನ್ಸಿಯಲ್ಲಿ ನಮಗೆ 9 ರಿಂದ 10 ದಿನಗಳ ಬ್ಯಾಕಪ್ ನೀಡ್ತವೆ. ಚೀನಾ ಅಂಡ್ ಅಮೆರಿಕಾಗೆ ಕಂಪೇರ್ ಮಾಡಿದ್ರೆ ನಾವು ಇನ್ನು ಕೆಪಾಸಿಟಿ ಜಾಸ್ತಿ ಮಾಡ್ಕೋಬೇಕು. ಅದಕ್ಕಾಗಿಯೇ ಈಗ ಒಡಿಶಾದ ಚಂಡಿಕೋಲ್ ಅಂಡ್ ಪಾದೂರಿನಲ್ಲಿ 2ನೇ ಹಂತದ ಕೆಲಸ ನಡೀತಿದೆ. ಎನರ್ಜಿ ಸೆಕ್ಯುರಿಟಿ ಇಲ್ಲಾಂದ್ರೆ ದೇಶ ಬೆಳೆಯಕ್ಕೆ ಸಾಧ್ಯವಿಲ್ಲ. ಈ ರಹಸ್ಯ ಗುಹೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.